ಕ್ರಿಕೆಟ್ ಯಾಕೆ ಆಡಬೇಕು, ಬೇರೆ ಕ್ರೀಡೆಗಳಿಗಿಂತ ಕ್ರಿಕೆಟ್ ಎಲ್ಲರೂ ಇಷ್ಟ ಅಂತನ ಅಥವಾ ಈಸಿ ಅಂತನ? ಯಾಕೆ ನೀವು ಈಗ ಅಂಬೇಡ್ಕರ್ ಜಯಂತಿ ದಿನ, ಬಾಬು ಜಗಜೀವನ್ ರಾಮ್ ಜಯಂತಿ ದಿನ ಮತ್ತು ಅಲೋಕ್ ವಿಶ್ವನಾಥ್ ರವರ ಬರ್ತ್ಡೇ ದಿನ ಕ್ರಿಕೆಟ್ನ ಆಯೋಜನೆ ಮಾಡ್ತಾ ಇದ್ದೀರಿ ಮತ್ತು ಎಷ್ಟು ತಂಡಗಳು ಬರುವಂತ ನಿರೀಕ್ಷೆ ಇದೆ? ಸುಮಾರು ಒಂದು 25ಕ್ಕಿಂತ ಹೆಚ್ಚು ತಂಡಗಳು ಬರ್ತವೆ. 25ಕ್ಕಿಂತ ಹೆಚ್ಚು ತಂಡಗಳು ಬರ್ತವೆ, ಕನ್ಫರ್ಮ್ 16 ಆಗಿದೆ. ಇನ್ನೂ ಹೆಚ್ಚಿನ ತಂಡಗಳು ಬರ್ತವೆ. ಆಮೇಲೆ ನಾವು ಕ್ರಿಕೆಟ್ ಒಂದೇ ಅಂತಲ್ಲ, ಅವತ್ತೇ ನೋಡ್ಬೋದು ನೀವು, ಅವತ್ತೇ ವಾಲಿಬಾಲ್ ಟೂರ್ನಿಮೆಂಟ್ ಕೂಡ ಆಯೋಜಿಸಿದ್ವಿ. ಏನು ಅಂದ್ರೆ ಯುವಕರು ಎಲ್ಲೂ ದಾರಿ ತಪ್ಪಬಾರ್ದು, ಬೇರೆ ಯಾವುದೇ ಅನೈತಿಕ ಚಟುವಟಿಕೆಗಳು ಆ ಕಡೆ ಎಲ್ಲ ಅವ್ರ ಗಮನ ಹೋಗ್ಬಾರ್ದು. ಇವತ್ತೇನಾಗಿದೆ, ಬರೀ ಮೊಬೈಲಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಇವಾಗಿನ ಮಕ್ಕಳು, ಜನರೇಷನ್. ಮನೆಯಿಂದ ಆಚೆ ಬರಲ್ಲ, ಯಾವುದು ಆಟಗಳು ಆಡಲ್ಲ. ನಾವೆಲ್ಲ ಆಗ ಎಲ್ಲ ಆಟ ಆಡ್ತಾ ಬರೀ ರಜಾ ಬಂತು ಅಂದ್ರೆ ಮೈದಾನದಲ್ಲಿ ಇರ್ತದೆ ಎಲ್ಲ, ಗಿಲ್ಲಿ ದಾಂಡ್ಲು, ಲಗೋರಿ, ಮರಕೋತಿ, ಇಂಥ ಆಟಗಳೆಲ್ಲ ಇವತ್ತು ಇದೇ. ಈ ಮಕ್ಳಿಗೆ ಗೊತ್ತೇ ಇಲ್ಲ ಆಟಗಳ ಬಗ್ಗೆ. ಅದನ್ನೆಲ್ಲ ನಾವು ತಿಳಿಸಿ ಆ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಅದರಿಂದ ಇವತ್ತು ಕ್ರೀಡೆ ಕಡೆ ಮಕ್ಳಿಗೆ ಒಂದು ಎಕ್ಸಸೈಸ್ ಅನ್ನೋದೇ ಇಲ್ಲ. ಅದನ್ನ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ರು ಅಂದ್ರೆ ಬೇರೆ ಕಡೆ ಗಮನನೇ ಇಲ್ಲ. ಆ ತರ ಆಗ್ಬಿಟ್ಟಿದೆ ಇವತ್ತಿನ ದಿನ. ಅದರಿಂದ ಯುವಕರನ್ನ ಆದಷ್ಟು ಕ್ರೀಡೆ ಕಡೆ ಅಲೋ ಮಾಡಿ ಅವ್ರ ಬಾಡಿಗೆ ಒಂದು ಎಕ್ಸಸೈಸು, ಬಾಡಿ ಫಿಟ್ ಇಟ್ಕೊಳ್ಳೋಕ್ಕೆ ಒಂದು ಒಳ್ಳೆ ಇದಾಗ್ಲಿ ಅಂದ್ಬಿಟ್ಟು ವಾಲಿಬಾಲ್ ಟೂರ್ನಿಮೆಂಟು, ಕ್ರಿಕೆಟ್ ಟೂರ್ನಿಮೆಂಟು, ಕಬಡ್ಡಿ, ಈ ಥರ ಎಲ್ಲ ಆಯೋಜನೆ ಮಾಡ್ಕೊತಾ ಇದ್ದೀರಿ. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಬಾಬು ಜಗಜೀವನರವರ ಜಯಂತಿ ದಿವಸ ನಮ್ಮ ದೊಡ್ಡಬೆಟ್ಟಳ್ಳಿ ಎಲ್ಲ ಯುವಕರು ಸೇರಿ ಕ್ರಿಕೆಟ್ ಟೂರ್ನಿಮೆಂಟ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಶಾಸಕರು ಯಾವತ್ತೇ ಅವರು ನಮ್ಮ ಯೂತ್ ಐಕಾನ್ ಅಲೋಕ್ ವಿಶ್ವನಾಥ್ ಅವರ ಜನ್ಮದಿನ ಇರೋದ್ರಿಂದ ನಾವು ಅಲೋಕ್ ವಿಶ್ವನಾಥ್ ಅವರ ಕಪ್ ಅಂತಾನೆ ಇಟ್ಕೊಂಡಿದ್ದೀವಿ. ಶಾಸಕರ ನೇತೃತ್ವ ಮತ್ತು ಎಲ್ಲ SC ಮೋರ್ಚಾ, BJP ಮುಖಂಡರು ಎಲ್ಲರೂ ಸೇರಿ ಬಹಳ ಯಶಸ್ವಿಯಾಗಿ ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರ ಅತ್ಯಮೂಲ್ಯ. ದಯವಿಟ್ಟು ಎಲ್ಲರೂ ಈ ಪಂದ್ಯಾವಳಿ ಏನು ಕ್ರಿಕೆಟ್ ಟೂರ್ನಿಮೆಂಟ್ ಇದೆ, ಅಲೋಕ್ ವಿಶ್ವನಾಥ್ ಕಪ್ಗೆ ತಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯ ಬೇಕೇ ಬೇಕು.